ಚಿತ್ರರಂಗದವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತು ಅಂತ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳಿದ್ರಲ್ಲ, ಇದನ್ನೇ ಇಟ್ಕೊಂಡು ಬೆಂಗಳೂರಿಗರು ಈಗ ಡಿ.ಕೆ ಶಿವಕುಮಾರ್ಗೆ ಚಾಟಿ ಬೀಸ್ತಾ ಇದ್ದಾರೆ. ಮೊದಲು BBMP ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ. ಯಾಕೆಂದರೆ ಬೆಂಗಳೂರಿನಲ್ಲಿ ರೋಡ್ ಇಲ್ಲ, ಗುಂಡಿ ಬಿದ್ದು ಕೂತಿದೆ, ಯಾರೂ ಕೆಲಸ ಮಾಡ್ತಿಲ್ಲ. ಗುಂಡಿ ಮುಚ್ಚದ BBMPಗೆ ನಟ್ಟು ಬೋಲ್ಟು ಟೈಟ್ ಮಾಡಿ. ಮೊದಲು BBMP ನಟ್ಟು ಬೋಲ್ಟ್ ಟೈಟ್ ಮಾಡಿ, ಆಮೇಲೆ ಚಿತ್ರರಂಗದವ್ರದ್ದು ಮಾಡೋರಂತೆ ಅಂದ್ಬಿಟ್ಟು, ಬಳಿಕ ಸಿನಿಮಾದವರ ನಟ್ಟು ಬೋಲ್ಟು ಟೈಟ್ ಮಾಡೋರಂತೆ. ಮೊದಲು BBMP ಅವ್ರದ್ದು ಮಾಡಿ, ಜೊತೆಗೆ ಗುಂಡಿ ಬಿದ್ದ ರಸ್ತೆಯ ವಿಡಿಯೋವನ್ನು DKಶಿಗೆ ಟ್ಯಾಗ್ ಮಾಡಿ ಬೆಂಗಳೂರಿಗರು ತರಾಟೆಗೆ ತಗೋತಾ ಇದ್ದಾರೆ. ಬೆಂಗಳೂರಿನಲ್ಲಿ ನೋಡಿ, ಬೆಳ್ಳಂದೂರಿನಲ್ಲಿ ಗುಂಡಿ ಎಷ್ಟು ಬೇರೆ ಬೇರೆ ಏರಿಯಾಗಳದು ಗೊತ್ತಾ? ಬೇರೆ ಬೇರೆ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ ಎಲ್ಲ ವಿಡಿಯೋಗಳನ್ನು ಟ್ಯಾಗ್ ಮಾಡಿ ಡಿ.ಕೆ ಶಿವಕುಮಾರ್ಗೆ ಚಾಟಿ ಬೀಸಿದ್ದಾರೆ. ಮೊದಲು BBMP ಅವ್ರಿಗೆ ಹೇಳಿ ಮೊದಲು ರೋಡ್ ಮಾಡೋದಕ್ಕೆ. ನೋಡಿ, ಇದೇ ವಿಡಿಯೋಗಳು ನೀವು ನೋಡ್ತಾ ಇದ್ದೀರಲ್ಲ, ಈ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ಹೀಗಿರಬೇಕಾದ್ರೆ ಇದನ್ನು ಸರಿಪಡಿಸೋದು. ಯಾಕೆಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹೌದು ಡಿ.ಕೆ ಶಿವಕುಮಾರ್, ಅದಕ್ಕೆ ಅವ್ರಿಗೆ ಟ್ಯಾಗ್ ಮಾಡಿರೋದು. ಇಂಥವ್ರನ್ನ ನೀವು ಟೈಟ್ ಮಾಡೋದು ಬಿಟ್ಬಿಟ್ಟು ನೀವು ಚಿತ್ರರಂಗದವ್ರದ್ದು ಮಾಡ್ತೀನಿ ಅಂತಂದರೆ ಮಾಡ್ಕೊಳ್ಳಿ, ಫಸ್ಟು ಇದನ್ನು ರೆಡಿ ಮಾಡಿ ಅಂತ ಅವ್ರು ಕೇಳ್ತಾ ಇರೋದು. ವಿಪರೀತ ಸಮಸ್ಯೆ ಆಗಿದೆ. ಬೆಂಗಳೂರಿನವರು ವೆಹಿಕಲ್ಗಳನ್ನ ಖರೀದಿ ಮಾಡಿದಾಗ ರೋಡ್ ಟ್ಯಾಕ್ಸ್ ಕಟ್ಟಲ್ವಾ? ಎಲ್ಲಿಗೋಗುತ್ತೆ ರೋಡ್ ಟ್ಯಾಕ್ಸ್ ಎಲ್ಲ? ಹಾಗಾದರೆ ಯಾಕಂದರೆ ರೋಡ್ಗಳನ್ನ ಸರಿ ಮಾಡಲ್ಲ? ಒಂದು ಉತ್ತಮ ರಸ್ತೆಯನ್ನು ರಾಜಧಾನಿ ಬೆಂಗಳೂರಿಗೆ ಕೊಡೋಕ್ಕಾಗಲ್ಲ ಅಂದರೆ ಜನರಿಂದ ಇವರಿಗೆ ಟ್ಯಾಕ್ಸು ಗೀಕ್ಸು ಅದು ಇದು ಅಂತೆಲ್ಲ ದುಡ್ಡು ಬರಬೇಕು. ರೋಡ್ ಸರಿ ಮಾಡಲ್ಲ ಒಂದು ಕನಿಷ್ಠ. ಜನ ಓಡಾಡೋಕ್ಕಾಗದೇ ಇರೋಷ್ಟು ಪರಿಸ್ಥಿತಿ ಇದೆ. ನೀವು KR ಮಾರ್ಕೆಟಿಂದ ಮೈಸೂರಿಗೆ ಫ್ಲೈಓವರ್ ಕೆಳಗಡೆ ಹೋಗ್ತಿರಲ್ಲ, ಆ ರೋಡಲ್ಲಿ ಯಾರು ಓಡಾಡಿದ್ದೀರಾ ಇತ್ತೀಚೆಗೆ? ಓಡಾಡಿ ಗೊತ್ತಾಗುತ್ತೆ ಹೆಂಗಿದೆ ಪರಿಸ್ಥಿತಿ ಅಂತ.